ಗಡಿ ಕಾಯುವವರು ಎದ್ದರೋ ಬಿದ್ದರೋ ನನಗಂತೂ ಗೊತ್ತಿಲ್ಲ. ಆದರೆ ಅಜ್ಜ ಮಾತ್ರ ನದಿಯಲ್ಲಿ ಮುಖ ತೊಳೆಯುವಂಥ ಸಂದರ್ಭದಲ್ಲಿ ಕೈಯಲ್ಲಿದ್ದ ಕತ್ತಿಯನ್ನು ಪಕ್ಕಕ್ಕೆ ಇಟ್ಟಿದ್ದರು. ಇನ್ನೇನು ಮನೆ ತಲುಪಲು ದೂರ ಇಲ್ಲವಲ್ಲ ಎನ್ನುವಂಥ ಖುಷಿ ಏನು. ನದಿ ದಾಟುವಾಗ ಕತ್ತಿಯನ್ನು ಅಲ್ಲೇ ಬಿಟ್ಟಿದ್ದರು. ಹಾಗಾಗಿ ಅಜ್ಜನಿಗೆ ಕೈ ಭಾರ ಎನಿಸಲಿಲ್ಲ. ಈಗ ಮತ್ತೆ ಕತ್ತಿ ತರಲು ಅಜ್ಜ ನದಿಯ ಬದಿಗೆ ಬಂದಿದ್ದಾರೆ. ಕತ್ತಿ ಸಿಕ್ಕಿತ್ತು ಅಜ್ಜನಿಗೆ. ಈಗ ಬೆಳಗಿನ ಸಮಯ. ಹುಂಜ ಒಂದೇ ಸವನೇ ಊರಿಗೇ ಬೆಳಕು ತಂದ ಖುಷಿಯಂತೆ ಕೂಗ್ತಾ ಇತ್ತು. ದೂರದ ಮನೆಯೊಂದರಲ್ಲೂ ಅಜ್ಜನನ್ನು ಮರಳಿ ಗೂಡಿಗೆ ಸ್ವಾಗತಿಸುವಂತೆ ಕೋಳಿ ಕೂಗ್ತಾ ಇತ್ತು. ಅಜ್ಜ ಸಾಗುವ ದಾರಿಯಲ್ಲಿ ಸಾಗಿದ ನಿಮಗೆ ಹಲವು ಕುತೂಹಲ ಅಂಶಗಳು ಕಂಡುಬಿಟ್ಟವು. ಅಜ್ಜನಿಗೆ ತನ್ನೂರಿನ ನೆನಪುಗಳು ಮತ್ತೆ ಬಿಚ್ಚಿಕೊಳ್ಳತೊಡಗಿತು. ಮೈಸೂರು ಗಡಿ ಇದ್ದ ಸಂದರ್ಭದಲ್ಲಿ ಗಡಿಯಲ್ಲಿನ ಸೊಪ್ಪನ್ನು ಕಡಿದು ಒಂದು ಗುಪ್ಪೆಯಿಂದ ಇನ್ನೊಂದು ಕಲ್ಲಿನ ಗುಪ್ಪೆ ಕಾಣುವಂತೆ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೂ ನಮ್ಮೂರ ಇದೇ ಹಿರಿಯಜ್ಜ ಮತ್ತು ನಮ್ಮೂರಿನ ಅಜ್ಜನ ಸಮಾನ ವಯಸ್ಸಿನವರು ಹೋಗ್ತಾಯಿದ್ರು. ಅರಣ್ಯದ ಲೈನ್ನಲ್ಲಿ ಎಲ್ಲ ಗಿಡಗಳನ್ನು ಸವರಿ ಹಾಕಬೇಕಾಗಿತ್ತು. ಗಡಿಯ ಆಚೆಗೆ ಅಲ್ಲಿನವರು ಮತ್ತು ಗಡಿಯ ಈಚೆಗೆ ನಮ್ಮವರು ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ಒಂದು ಸೊಪ್ಪು ಕೂಡ ಆ ಕಡೆಯಿಂದ ಈ ಕಡೆಗೆ ಬೀಳುವಂತೆ ಇರಲಿಲ್ಲವಂತೆ. ವಾರಕ್ಕೆ ಬೇಕಾಗುವಷ್ಟು ಅಕ್ಕಿ ಮತ್ತಿತರ ಸಾಮಾನುಗಳನ್ನು ಅವರವರೇ ಮನೆಯಿಂದ ಹೊತ್ತು ಹೋಗಬೇಕಾಗಿತ್ತು. ಪೈಸೆ ಲೆಕ್ಕದಲ್ಲಿ ಸಂಬಳ ನೀಡಲಾಗ್ತಾ ಇತ್ತು. ಅಜ್ಜ ಈಗ ಈ ಎಲ್ಲ ನೆನಪಿನೊಂದಿಗೆ ಇನ್ನೂ ಪರಿಚಿತ ಹಾದಿಗೆ ಬಂದಿದ್ದಾರೆ. ಅಜ್ಜ ಓಡಾಡಿದ ನೆನಪು ಈಗ ಅಮರ. ಅಜ್ಜನು ಅದೆಷ್ಟು ದಿನ ಆ ದಾರಿಯಲ್ಲಿ ಓಡಾಡಿದ್ದರೋ ಏನೋ. ಈ ಕಥೆಯ ಮೂಲಕ ನೀವೀಗ ಅವರ ಮನೆ ತಲುಪುವ ತರಾತುರಿಯಲ್ಲಿ ಇದ್ದೀರಿ. ಸ್ವಲ್ಪ ನಿಲ್ಲಿ. ಅಜ್ಜ ಓಡಾಡಿದ್ದ ಜಾಗದ ನೆನಪು ನಾನು ಕಟ್ಟಿಕೊಡಬಲ್ಲೆ. ಅಜ್ಜ ನಡೆದಾಡಿದ್ದನ್ನು ನಾನು ನಿಮಗೆ ತೋರಿಸಬಲ್ಲೆ. ಅಜ್ಜನೊಂದಿಗೆ ನೀವು ಕೂಡ ಹೃದಯದಿಂದ ಮಾತನಾಡಬಹುದು. ಖಂಡಿತ ಧ್ವನಿಯಾಗುತ್ತಾರೆ ಅಜ್ಜ. ಈ ಮೊದಲೇ ಹೇಳಿದಂತೆ ಅಜ್ಜ ನಡೆದ ದಾರಿ ನಮ್ಮದು. ಅಜ್ಜ ಹೆಣೆದ ಬುಟ್ಟಿಯಲ್ಲಿ ಗೊಬ್ಬರ ಹೊತ್ತವರು ನಾವು. ಬದುಕು ಕಂಡವರು ನಾವು. ಅಜ್ಜನ ಕಷ್ಟದ ಬದುಕು ನಮ್ಮೆಲ್ಲರದ್ದು. ಅಜ್ಜನ ಬೆವರಿನ ಹಣಿಯಲ್ಲಿ ನಮ್ಮೂರಿಗೆ ಸಾಗುವ ದಾರಿಯೂ ಇದೆ. ಎಲ್ಲರಂತೆ ನಮ್ಮೂರಿಗೆ ರಸ್ತೆ ಮಾಡುವ ಸಂದರ್ಭದಲ್ಲೂ ಅಜ್ಜ ಜತೆಯಾಗಿದ್ದಾರೆ. ಹಾರೆ ಪಿಕ್ಕಾಸು ಹಿಡಿದು ಊರಿಗೆ ದಾರಿಯಾಗಿದ್ದಾರೆ. ಈಗ ನೆನಪಿನೊಂದಿಗೆ ನಡೆಯುವುದಷ್ಟೇ ನಮ್ಮ ಕೆಲಸ. ಅಜ್ಜ 28/9/2018 ನಮ್ಮೆಲ್ಲರಿಂದ ಬಹುದೂರ ಸಾಗಿಬಿಟ್ಟಿದ್ದಾರೆ. ಆದರೆ ಅಜ್ಜನ ಮನೆಗೆ ನಾನು ನಿಮ್ಮನ್ನು ತಲುಪಿಸುವೆ. ಅಜ್ಜ ನಿಮ್ಮನ್ನು ಸ್ವಾಗತಿಸ್ಬೋದು. ಅಜ್ಜನ ಹೆಸರನ್ನು ಅಜ್ಜನಿಂದಲೇ ಕೇಳಿಬಿಡಿ. ಅಜ್ಜ ಹೃದಯದಿಂದ ಉತ್ತರಿಸುತ್ತಾರೆ. ನಾನು ಕುತ್ಲೂರಿನ ನಂಗಾಜಿಯವನು. ನನ್ನ ಹೆಸರು ಕೆಂಪಯ್ಯ ಮಲೆಕುಡಿಯ. ನನ್ನ ಮನೆಯವರೆಗೂ ಜತೆಯಾಗಿ ಸಾಗಿದ ನಿಮಗೆ ಧನ್ಯವಾದಗಳು. ಈಗ ಕಥೆ ನನ್ನೂರಿನ ಅಜ್ಜನದ್ದು ಮಾತ್ರ ಅಲ್ಲ, ಅದು ಕೆಂಪಯ್ಯಜ್ಜನ ಕತೆ. ನೈಜ ಘಟನೆಗೆ ಶಕ್ತಿ ತುಂಬಲು ಕಾರಣರಾದ ನನ್ನೂರಿನ ಎಲ್ಲರಿಗೂ ಧನ್ಯವಾದಗಳು. ಕಥೆಯೊಂದಿಗೆ ಕುತೂಹಲ
ಕೋಪ, ಖುಷಿ, ಬೇಸರದೊಂದಿಗೆ ಹೆಜ್ಜೆ ಹಾಕಿದ ನಿಮಗೂ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಡೆದುಕೊಂಡು ಬರುತ್ತಿದ್ದಾರಲ್ಲ, ಅವರೇ ಕೆಂಪಯ್ಯ ಮಲೆಕುಡಿಯ ಅಥವಾ ಈ ಕಥೆಯ ಕೆಂಪಯ್ಯಜ್ಜ.